ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾತು ವಸ್ಸಲಾಮು ಅಲಾ ರಸೂಲಿಹಿಲ್ ಕರೀಮ್ ವ ಅಲಾ ಆಲಿಹಿ ವ ಸಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ಅಸ್ಸಲಾಮು ಅಲೈಕುಮ್ ಕಿಚನ್ ಕ್ವೀನ್ಸ್. ಇಂದು ನಾನು ನಿಂಗೆ ಬ್ರೌನಿ ಹಾಕೋ ರೆಸಿಪಿ ಕಾಟ್ಯಂತುಲ್ಲೆ. ಫಸ್ಟಿಗೆ ಪ್ರೀ ಹೀಟ್ ಹಾಕೋನು ತೊಂದರು ಇಲ್ಲ ಎದಾಯಂಗೋರಿ ಎಡೆಡ್ತಿತ್ತು ಅದಕ್ಕೆ ಉಪ್ಪಿಟ್ಟಿತ್ತು ಅದ್ರ ಮೇಲಿಂದ ಹೆಂಗೆ ಬೆಚ್ಚಿತ್ತು ಅದೇ ಪ್ರೀ ಹೀಟ್ ಹಾಕೊಂಡು ಓವನ್ಲಿ ಹಾಕ್ರಂತ ಹಿಂಗೆ അങ്ങനെ ಹಾಕೊಳಂತಿಲ್ಲ. ಓವನು ಪ್ರೀ ಹೀಟ್ ಹಾಕೊಂಡು 180 ഡിഗ്രിയിൽ ഫസ്റ്റ് 10 മിനിറ്റ്സ് പ്രീ ഹീറ്റ് ആക്കണം. അതിൽ പിന്നെ എന്തെല്ലാം ഇൻഗ്രീഡിയൻസ് വേണു ചൊന്തു സ്ക്രീനിലിട്ട് അത് എല്ലാം ഓപ്ഷനും ഉണ്ട് എത്ര ಎಲ್ಲ ಮೆಜರ್ എടുക്കണമെന്ന് അതേപോലെ എടുക്കರು. അവിടെ ನಾನು ಎಡ ಪ್ರೀ ಹೀಟಿಗೆ ಬೆಚ್ಚಿತ್ತಾಯ പിന്നെ ഒരു ಬೌಲಿಗೆ ಜಂಡು ಮುಟ್ಟೆ ಇಟ್ಟಿತ್ತು ಬೀಟ್ ಹಾಕ್ಯಂತುಲ್ಲೆ. ಎಗ್ ಬೇರೆ ಬೇರೆ ಇಡೋರು ಅವ್ರ ಎಗ್ ಬೆಡ್ಕೈ ತಿಕ್ಕರೆ ನಾನು ಒಟ್ಟಿಗೆ ಇಟ್ಟಿಂಗ್ ಜಂಡು ಮುಟ್ಟೆ ಬೆಡ್ಕೋರು ಅವನೈತು ಬೇರೆ ಬೇರೆ ಇಟ್ಟರೆ ಎಲೆಕ್ಟ್ರಿಕ್ ಬೀಟರ್ಲಿ ಚಂದ ಮಿಕ್ಸ್ ಹಾಕೋರು ಬೀಟ್ ಹಾಕೋರು. ಫಸ್ಟ್ ತೆಲ್ಲು ಸ್ಲೋಲಿ ಬೀಟ್ ಹಾಕೋರು പിന്നെ ತೆಲ್ಲು ಸ್ಪೀಡ್ ಹಾಕೋರು. ಶುಗರ್ ಇರ್ತಿತ್ತು ತೆಲ್ ಶುಗರ್ ಆ್ಯಡ್ ಹಾಕ್ಯಂತು ಬೀಟ್ ಹಾಕ್ಯಂತುಲ್ಲ. ಎಕ್ಸಾಕ್ಟ್ ಮೆಜರ್ಮೆಂಟ್ വേணுಂತ ಸ್ಕ್ರೀನ್ಶಾಟ್ എടുത്തോളൂ. ഓപ്ഷണൽ എത്ര എങ്ങനെ വേണം മെഷർമെൻ്റ് ಎಲ್ಲ ഇട്ടರೆ ಸ್ಕ್ರೀನ್ದ ಮೇಲೆ ಅದು ಸ್ಕ್ರೀನ್ಶಾಟ್ എടുത്ത് ಬೇಕೋರು. ನೋಡಿ ವೈಟ್ ಚಾಕ್ಲೇಟ್ಗೆ ಆಯಿಲ್ ಇല്ലെങ്കിൽ ಬಟರ್ ಬೀತಿತ್ತು ಮೆಲ್ಟ್ ಹಾಕೋನು. ಡಬಲ್ ಬಾಯ್ಲರ್ ಮೆಥಡ್ಲಿ ಮೆಲ್ಟ್ ಹಾಕ ಇಲ್ಲ ಮೈಕ್ರೋ ಓವನ್ಲು ಮೆಲ್ಟ್ ಹಾಕ. ಎಗ್ നല്ല ബീറ്റായെങ്കിൽ ബ്രൗണി നല്ല വരും. ഇവിടെ ഡബിൾ ബോയിലിംഗ് ಮೆಥಡ್ಲ್ ವೈಟ್ ಚಾಕ್ಲೇಟು ಆಯಿಲ್ ಬೀತಿತ್ತು ಚಂದ ಮೆಲ್ಟ್ ಹಾಕ್ಯಂತುಲ್ಲು. ಬಟರ್ ಇನ್ನೆಂಗೆ ಬಟರ್ ಇಡ ಎಗ್ ಬೀಟ್ ಹಾಕುമ്പോൾ ವೆನಿಲಾ ಎಸೆನ್ಸ್ ಬೀತೋರು ನಂದು ಟೂಡೆ ವೆನಿಲಾ ಅದು ಹೋಲ್ ವೆನಿಲಾ ಬಂಡಲ್ ಒರಿಜಿನಲ್ ವೆನಿಲಾ ಅದೇ ಇಂತ ಅದೇ ತೆಲ್ ಕಟ್ಟಾಕಿಟ್ಟಿಟ್ಟು പിന്നെಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಉಂಡಲೆ ಮೈದಾ ಕೋಕೋ ಪೌಡರ್ ತೆಲ್ಲು ಉಪ್ಪು ಬೇಕಿಂಗ್ ಪೌಡರ್ ಇಲ್ಲ ಬೇಕಿಂಗ್ ಸೋಡಾ ಆಪ್ಷನಲ್ ಬ್ರೌನಿಗೆ ಅದು ಬೇನುಂತಿಲ್ಲ. ചൊന്നെ നമുക്ക് നോർമൽ കേക്ക് ಹಾಕುമ്പോൾ ചമ്മ ಫ್ಲಫಿ പോലെ ആവണല്ലേ ബ്രൗണിಗೆ അങ്ങനെ ആവുന്നಂತಿಲ್ಲ ಆಪ್ಷನಲ್ ಬೇನೆಂಗಿಡ. ഇവിടെ ನಾನು ಬೇಕಿಂಗ್ ಪೌಡರ್ എടുത്തರೆ ಅದು ಚಂದ ಇದಾಕೊಂಡು ಅರಿಪಲ್ಲಿ ಚಂದ ಇದಾಕೊಂಡು ಇಲ್ಲೆಂತ ಹಿಂಗೆ ಅದ್ಲ ಲಮ್ಸ್ ಎಲ್ಲ ಇನ್ನೆಂತ ಹಿಂಗೆ ಕಟ್ಟೆ ಕೆಟ್ಟರದು ಚಂದ ಬೀಟ್ ಹಾಕಿತ್ತಾಯ പിന്നെ ಅದಕ್ಕೆ ತೆಲ್ಲೆ ಈ ಡ್ರೈ ಇಂಗ್ರೀಡಿಯೆಂಟ್ಸ್ ಇಟ್ಟಿತ್ತು ಮಿಕ್ಸ್ ಹಾಕೋರು. ಒರ್ಕತ್ಲೆ ಇಡಂಡ ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ಲು ಮಿಕ್ಸ್ ಹಾಕೋರು. ನಕ್ಕಿತ್ತಲ್ಲಿ ಯಾರ ಕಟ್ಟೆಪಲೆ ಕಂಡು ಇಂತ ಅದಕ್ಕೈತು ഒരു 3-4 ടീസ്പൂൺ നല്ല ഹോട്ട് വാട്ടർಗೆ ಕಾಫಿರ ಪೊಡಿ ಇಟ್ಟಿತ್ತು. ಕಾಫಿರ ಪೊಡಿ ಇನ್ಸ್ಟೆಂಟ್ ಕಾಫಿರ ಪೊಡಿ ಇಡೋನು ಬ್ರೂ അങ്ങനത്തത് ಇಲ್ಲ ನೆಸ್ಕೆಫೆ അങ്ങനത്തದಿಂದ ಹೆಂಗೆ ಇಟ್ಟಿತ್ತು ಮಿಕ್ಸ್ ಹಾಕಿತ್ತು ಇದಕ್ಕೆ ಬೀತೋನು. ಬೀತಿತ್ತು ಮಿಕ್ಸ್ ಹಾಕೋರು. അതിൽ പിന്നെ ചോക്ലേറ്റ് മെൽറ്റ് ആക്കിയില്ലേ ഓയിലും ചോക്ലേറ്റ് അതും ഇതിಗೆ ഇട്ടിട്ട് ಮಿಕ್ಸ್ ಹಾಕೋರು. ಚಮ್ಮ ಓವರ್ ಮಿಕ್ಸ್ ಹಾಕಂಡ ಬಟ್ ಅಡಿತೋ ಮೈದೆಲ್ಲ ಒಂದಿ ತಿಕ್ಕರೆ ಅದು ಕರೆಕ್ಟ್ ಆവും പോലെ ಮಿಕ್ಸ್ ಹಾಕೋರು.
ನಾನು ಫಸ್ಟಿಗೆ ஒரு ಟಿನ್ನಿಗೆ ಒರ್ತೆಲ್ಲ ಬಟರ್ ಪೇಪರು ಆಯಿಲೆಲ್ಲ ಇದಾಕಿತ್ತು ಗ್ರೀಸ್ ಹಾಕಿತ್ತು ಬೆಚ್ಚಿ ತಿಂದೆ. പിന്നെ മിക്സ്ചർ എനിമത്തൽ ಗಟ್ಟಿನದು ಒರ್ತೆಲ್ ಪಾಲ್ ಬಿಕ್ಕೊಂತುಲ್ಲ ಫ್ರಿಜ್ಜಿರ ಪಾಲ್ എടുത്ത് ബീത്തണ്ട റൂം ടെമ്പറേച്ചറിൽ ഇക്കൊന്നു പാൽ ഇങ്ങനെ മിക്സ്ചർ ഇങ്ങനെ പോറാക്കുമ്പോൾ ഇങ്ങനെ റിബൺ പോലെ ബൂലണം. പിന്നെ ಚಂದ ಟ್ಯಾಪ್ ಹಾಕಿತ್ತು ಅದಕ್ಕೆ ಬೇನಾಯೋ ಚಾಕ್ಲೇಟ್ ಇದೀನಿ ಚಾಕ್ಲೇಟ್ ಇಡೈಲೆ ನಟ್ಸ್ ಎಲ್ಲ ಇಕ್ರಲ್ಲಿ ಚೋಕೋ ಚಿಪ್ಸ್ ಎಲ್ಲ ಇಕ್ರು ಅದಿಡ ನಾವಿಡೆ ಚಾಕ್ಲೇಟು ಇಟ್ಟಂತುಲ್ಲ പിന്നെ ತೆಲ್ಲ ಆಲ್ಮಂಡ್ ಇಟ್ಟಂತುಲ್ಲ ಬಾದಾಮ್ ಚರ್ಚೆರೆ ಕಟ್ಟಾಕಿಯದು ಎಂದ್ರ ಡ್ರೈ ಫ್ರೂಟ್ಸ್ ಉಂಡು ಅದೀಡ. ಇದು ಆಪ್ಷನಲ್ ഇട്ടില്ലെങ്കും ಅವರು ಬಟ್ ഇട്ടെങ്കിൽ നല്ല ടേസ്റ്റ് ಅವರು അത് കടിക്കുമ്പോഴത്തേക്കും ടേസ്റ്റ് കിട്ടും ബൈറ്റ് ആക്കുമ്പോൾ. അതിൽ പിന്നെ ಇದರೆಡ್ತಿತ್ತು ತೊಂದೂರ್ಲು ಸೆಕೆ ಬರ್ತವೆ ಬೇಕೋರು ಲೋ ಫ್ಲೇಮ್ಲು ಬೇಯ್ಕೊನು ತೊಂದೂರು ಫಸ್ಟಿಗೆ ಪ್ರೀ ಹೀಟ್ ಆಯ್ತು ಇಕ್ಕೊನು ಅದು ಚೆನ್ನಾಗಿ ತೊಂದೂರ್ಲು ಬೇಕ್ರೆ ಚೆನ್ನಾಗಿ ಅದು നല്ല ದಮ್ಮುಲ್ಲು നല്ല ಬೇವ್ರಲ್ಲಿ ಅದಕ್ಕೆ 1 hour ಬೇವನು ಮೆಲ್ಲ ಬೆಚ್ಚಿತ್ತು 1 hour ಕರೆಕ್ಟ್ ಟೈಮು ಅದು ಬೇವನು. പിന്നെ ಹೊರತೆಲ್ಲ ಓಪನ್ ಹಾಕಿತ್ತು ಟೂತ್ ಪೀಕ್ ಇಟ್ಟಿತ್ತು ನೋಕೋರು ಬೆಂದ್ರ ಅಂತ. ಕರೆಕ್ಟ್ ಬ್ರೌನಿ ഇങ്ങനെ ಇತ್ತು ಬಂದು ಇದು ಸಿಂಪಲ್ പിന്നെ ಈಸಿ ಮೆಥಡ್ ಮಕ್ಕಳಿಗೆ ಸ್ನ್ಯಾಕ್ಸ್ಗೆಲ್ಲ ಕೊಡ್ಕ ಮಕ್ಕ പിന്നെ ಇಷ್ಟಪಡ್ರಾರು. ഇതിപ്പോൾ ನಾನೂടെ ಖೀರ್ ರೆಸಿಪಿ ಕಾಟಿ ಅಂತುಲ್ಲ ಮಿಟ್ಟಂತ ಚಲ್ರ ഞങ്ങളെ സൈഡിൽ ഒരു തപ്പലയിൽ ഒരു 3/4 ലിറ്റർ ಥರ പാൽ വെച്ചിരെ വെച്ചാകും. ಇನ್ನೊಂದು ಸೈഡിൽ ಇನ್ನೊಂದು ತಪ್ಪಲೆಗೆ ಹೊರತೆಲ್ಲ ನೆಯ್ಯಿ ಇಟ್ಟಿತ್ತು ഒരു 4-5 ಚಮಚ ನೆಯ್ಯಿ ಇಟ್ಟಿತ್ತು ಡ್ರೈ ಫ್ರೂಟ್ಸ್ ಅಂದ್ರುಂಡು ಕ್ಯಾಶು ಅದು ತೆಲ್ നല്ല ಫ್ರೈ ಆಗಿ ಬೆಚ್ಚಿರೆ ಕ್ಯಾಶು നല്ല ಫ್ರೈ ಆಯ പിന്നെ ತೆಲ್ಲ ದ್ರಾಕ್ಷಿ ಇಟ್ಟೋಲ್ಲ ಡ್ರೈ ದ್ರಾಕ್ಷಿ ರೈಸಿನ್ಸ್ ಎಲ್ಲ ಅದು ದ್ರಾಕ್ಷಿ ಫಸ್ಟಿಗೆ ಇಡಂಡ ಅದು ಕರ್ഞ്ഞിപ്പോണ്ട് ಬೇಗ ಅದು ಕಾಯಿದು ಅದಕ್ಕೆ ಫಸ್ಟಿಗೆ ಕೊಟ್ಟೆ ಇಟ್ಟರೆ ಅವ್ರ ತೆಲ್ಲು ഇത് രണ്ട് തെൽ നല്ല കാഞ്ഞൽ പിന്നെ ഇതിൽ എടുക്കണം. இப்போ இதுக்கு சேமை இடணும் ஒரு ಪ್ಯಾಕೆಟ್ರು பாதி சேமைமே ಅವರು ಈ 3/4 ಲೀಟ್ರ್ ಪಾಲ್ಗೆ ஒரு ಪ್ಯಾಕೆಟ್ರು ಪಾದಿ ಸೇಮೆ ಉಳಿದ ಭರ್ತ ಸೇಮೆ ಎಡ್ತರು ಬರ್ಕಾತ ಸೇಮೆ ಹೆಂಗೂ ಅವರು ಹೊರತೆಲ್ಲ നല്ല ಬರ್ಕೊನು ಬರ್ತದ ಹೆಂಗೂ ಹೊರತೆಲ್ಲ ನೆಯ್ಲು ಬರ್ಕೊರು ಎಕ್ಸ್ಟ್ರಾ ತೆಲ್ ಟೇಸ್ಟ್ ಪೋಲೆ ಅವರು. ഒരു സൈഡിൽ പാലും നല്ല പൈച്ചൊന്തുണ്ടു ഇത് ഭർത്ത് തായതെ ഈ ಸೇಮೆ എടുത്തിട്ട് അതേ അടുത്തത് ഒരു തെൽ നെയ്യ് ബീറ്റിത്ത് ഒരു 3 ടേബിൾ സ്പൂൺ ചെറിയ ടീസ്പൂണിಲು ಮೇಯವರು ರವೆ ಇಡೋರು ಸೋಜಿ ಚಲ್ರಲೆ ಸಪ್ರತ ಸೋಜಿ ಅದು ಇಟ್ಟಿತ್ತು നല്ല ಬರ್ಕೋರು ಇದು ತೆಲ್ಲು ಮಿಟ್ಟ ತೆಲ್ ಮಂದ ಅವರು ಇದು ಇಟ್ಟೆಂತ ಹಿಂಗೆ ಇಲ್ಲಿ ಖಾಲಿ ಸೇಮೆ ಇಟ್ಟೆಂಗೆ ಅತ್ತರ ಟೇಸ್ಟು ಬಂಡಿಲ್ಲ ಮಂದಮ್ಮಾವಲ್ಲ ಅದಕ್ಕೆ ಇದು ತೆಲ್ಲು ರವೆ ಇಟ್ಟಿತ್ತು നല്ല ಬರ್ಕೊನು ಅದ್ರ ಸ್ಮೆಲ್ ಬಂಡು ರವೆ ಬರ್ತಿತ್ತು ಆവുമ്പത്തുಗು ಆ ಸ್ಮೆಲ್ ಬಂದು ಹೊರ್ತಲ್ಲಿ നല്ല ಬರ್ಕೋರು ದೂಡೆ ನಾವಲ್ಲ ಪಾಲು നല്ല ಪೈಚುಂ ಬಂತು. ಇದು ಪಾಯದೆ ಈ ಪಾಲು ಮಿಕ್ಸ್ಚರ್ ಇರ್ತಿತ್ತು ಈ ಪಾಲು എടുത്തിട്ട് ಈ ಮಿಕ್ಸ್ ಹಾಕಿ ಬೆಚ್ಚೋ ರವೆ ಇದುಂಡಲ್ಲ ಅದೇ എടുത്തിട്ട് ಬೀತೋನು. പിന്നെ ನಾನು ಹೊರತೆಲ್ ಟೇಸ್ಟ್ಗೆ ಐತೆ ಪಾಲಪೊಡಿ ಮಿಟ್ಟಂತುಲ್ಲ ಚೆನ್ನಾಗಿ ಮಿಲ್ಕ್ ಮೇಡ್ ಇಲ್ಲ ಅಂತ അങ്ങനെ ಐತೆ ಪಾಲಪೊಡಿ ಆಪ್ಷನಲ್ ನಿಂಗೆ ಎತ್ತರ ಬೇನು ಆ ಥರ ಇಡ ನಾನಿവിടെ 4-5 ಟೀಸ್ಪೂನ್ ಇಟ್ಟಂತುಲ್ಲ ಚೆನ್ನಾಗಿ ಮಿಲ್ಕ್ ಮೇಡ್ ಇಲ್ಲ ಅಂತ ಮಿಲ್ಕ್ ಮೇಡ್ ಇನ್ನೆಂಗೆ ഒരു 4-5 ಟೀಸ್ಪೂನ್ ಮಿಲ್ಕ್ ಮೇಡ್ ಇಟ್ಟೆಂಗೂ ಎನಿಮ್ ಟೇಸ್ಟ್ ಅವರು. ಇದು ಮಿಕ್ಸ್ ಹಾಕಿತ್ತು ಆ ಪಾಲ್ಗೆ ಬೀತೋನು ಬೀತಿತ್ತು നല്ല ಪಾಯ್ಕೊನು. ഇപ്പോൾ ಇದಕ್ಕೆ ಸೇಮೆ ಇಡೋನು ಸೇಮೆ ರವೆ ಎಲ್ಲ ಇಟ್ಟದು നല്ല ಪೈಕರೊಡ್ತೋಲು അങ്ങനെ ಬಿಡೋನು ತೆಲ್ ಬೇವಟ್ಟಪ್ಪ.
എന്നെ പൈച്ചും ಬಂದದೆ 1 ಕಪ್ ಹತ್ರ ಪಂತರಿಡೋರು. ಡ್ರೈ ಫ್ರೂಟ್ಸ್ ಎಲ್ಲ ಇದಾಕಿ ಬೆಚ್ಚದುಂಡಲ್ಲ ಅದೆಲ್ಲ ಇಡೋರು. പിന്നെ ഇതിൽ എൽത്തരി ഒരു ജണ്ട് എൽത്തരി ಚಂದ ಕುತ್ತಿತ್ತು പൊടിയാക്കിയിട്ട് ಇಡ ಅದಲ್ಲೇನು ತೆಂಗು ಪಂತರಂ ಎಲ್ತರಿ ಒಟ್ಟಿಗೆ ತೆಲ್ಲು പൊടിച്ചിട്ട് അത് അങ്ങനെ ഇട്ടെങ്കും ആവും. അതെല്ലാം എൽത്തരത്തിൽ പൊടിച്ചിട്ടിടണം, നല്ല കുത്തിയിട്ട് നൈസാക്കിയിട്ട് ഇടണം. പിന്നെ തെല്ല് ഉപ്പിടോರು, അത് തെല്ല് ബാലൻസ് ആക്കോ, ಸ್ವೀಟ್ ಬ್ಯಾಲೆನ್ಸ್ ಆಕೋ ತೆಲ್ಲು ಉಪ್ಪು. പിന്നെ ತೆಲ್ಲು ರೋಸ್ ವಾಟರ್. ഇവിടെ ഈ റോസ് വാട്ടർ തെല്ല് ಯಾರ ಸ್ಮೆಲ್ ಉಂಡು അങ്ങനെ ಇತ್ತು ತೆಲ್ಲೇ ಬಿತ್ತಿ ಉಂಡು ತೆಲ್ಲು ಡಾಬರ್ ರಂಗಲದನ್ನು ತೆಂಗ್ ತೆಲ್ಲು ಯಾರ ಬಿತ್ತಿಯಂಗೋ ಅತ್ತರ ಸ್ಮೆಲ್ ಗೊಂತಾವಲ್ಲೆ. ರೋಸ್ ವಾಟರ್ಲು നല്ല ಸ್ಮೆಲ್ ಬಂಡು. ഇത് ഞങ്ങൾ പുറത്ത് പോയി തിന്ന ജയ്പുരത്തപ്പുറം പോಗಿನ ತಾನೇ ಕೆಫೆಗೆ പോയോടെ എടുത്തത് വീഡിയോ. ക്ലൈമറ്റ് ಭಾರಿ നല്ലിಂತು, ನಾನು അവിടെ പോയപ്പോൾ എടുത്തത്.